ಫ್ರೆಂಡ್ಸ್ ನೀವು ಆಲ್ರೆಡಿ ಇವಾಗ KCETದು ಫಸ್ಟ್ ರೌಂಡ್ದು ಪ್ರೊವಿಷನಲ್ ರಿಸಲ್ಟ್ ನೋಡಿದ್ದೀರಾ ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸ್ಗೆ ಏನು ಕೇಳ್ತಾ ಇದ್ದಾರೆ, ಇವಾಗೆಲ್ಲ ಕ್ವಶನ್ ಬರ್ತಾ ಇದೆ ಭಾಳ ಸ್ಟೂಡೆಂಟ್ಸ್ಗೆ. ಇವಾಗ ಮತ್ತೆ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡೋಕ್ಕೆ ಬರುತ್ತಾ, ಇಲ್ಲ ಮತ್ತೆ ನಾವು ಇವಾಗ ನಮ್ಮ ಕೆಳಗಡೆ ಕಾಲೇಜ್ ಬೇಕು ಅಂತ ಭಾಳ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು. ಫ್ರೆಂಡ್ಸ್ ಇವರಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಿಮಗೆ. ಇವಾಗ ಆಲ್ರೆಡಿ ನೀವು ಪ್ರೊವಿಷನಲ್ ರಿಸಲ್ಟು ನೋಡಿದ್ದೀರಾ. ಓಕೆ, ಇದಕ್ಕೆ ಮೇನ್ ರಿಸಲ್ಟಿಗೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸ್ವಲ್ಪ ಚೇಂಜಸ್ ಆದರೆ ಯಾರಾದರೂ ಏನಾದರೂ ರಾಂಗ್ ಇತ್ತಂದರೆ, ಯಾರಾದರೂ ಅಲ್ಲ KE ಅವ್ರು ಏನಾದ್ರು ರಾಂಗ್ ಮಾಡಿದ್ರೆ ಮಾತ್ರ ಚೇಂಜಸ್ ಆಗುತ್ತೆ. ನೀವು ನಮ್ಮ ರ್ಯಾಂಕ್ಗಿಂತ ಕಡಿಮೆ ಇದೆ, ನಮ್ಗೆ ಸಿಕ್ಕಿಲ್ಲ ಅಂತಂದರೆ ಯಾರಾದ್ರು ಮೇಲ್ ಮಾಡಿದ್ರೆ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಫೈನಲ್ ರಿಸಲ್ಟು ನಾಳೆ ಬಿಡ್ತಾರೆ. ನಾಳೆ ಬಿಟ್ಟು ಅದೇ ನಿಮಗೆ ಫೈನಲ್ ರಿಸಲ್ಟು. ಅವು ಬಂದಮೇಲೆ ನೀವು ಭಾಳ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ನನಗೆ ಕೆಳಗಡೆ ಕಾಲೇಜ್ ಬೇಕು ಅಂದರೆ ನೀವು ಚಾಯ್ಸ್ 3 ತೊಗೋಬೇಕಾಗುತ್ತೆ. ಅದು ಇದ್ದದ್ದು ಬಿಡಬೇಕಾಗುತ್ತೆ. ಬಟ್ ಅದು ಥಿಂಗ್ ಇಸ್ ರಿಸ್ಕು. ಯಾಕಂದರೆ ಹೋಲ್ಡ್ ಮಾಡೋದು ಬೇರೆ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು, ಸಿಗದೇ ಇರ್ಬೋದು. ಬೇಸ್ಡ್ ಆನ್ ದಿ ಬೇರೆ ಸ್ಟೂಡೆಂಟ್ಸ್ಗೂ ಎಷ್ಟು ಜನ ಹೋಗ್ತಾರೆ, ಓಕೆ, ಎಷ್ಟು ಜನ ಚಾಯ್ಸ್ 3 ತೊಗೊಂಡಿದ್ದಾರೆ, ಯಾರೋ ಸೀಟ್ ಬಿಟ್ಟಿದ್ರೆ ಅಲ್ಲಿ ಸೀಟ್ಸ್ ಇದ್ದರೆ ನಿಮಗೆ ಸಿಗುತ್ತೆ. ಕೆಳಗಡೆ ಕಾಲೇಜಲ್ಲಿ ನಿಮ್ಗೆ ಸೀಟ್ಸ್ ಇದ್ದರೆ ಸಿಗುತ್ತೆ, ಇಲ್ಲಾಂದರೆ ಇಲ್ಲ. ಮತ್ತು ಇದು ಹೋಲ್ಡ್ ಮಾಡಿರೋ ಆಪ್ಷನ್ ಅಂದರೆ ಯಾವುದು ಸಿಗಲ್ಲ ಅಂದರೆ ಅಟ್ಲೀಸ್ಟ್ ನೀವು ಮೇಲೆ ಕಾಲೇಜಲ್ಲಿ ಇರುತ್ತೆ, ಯಾವುದು ಇಲ್ಲ ಅಂದರೆ ಇದು ಸಿಗುತ್ತೆ ನೀವು ಹೋಲ್ಡ್ ಮಾಡಿದರೆ. ಸೊ ಚಾಯ್ಸ್ ಬಂದರೆ ಎಕ್ಸಿಟ್, ನೀವು ಚಾಯ್ಸ್ ಅಂದರೆ ಯಾವ ಕಾಲೇಜ್ ಬೇಕು ಅದೇ ಹೋಗೋದು. ಇದು ನಿಮ್ಗೆ ಆಲ್ರೆಡಿ ಗೊತ್ತು. ಮತ್ತು ಇದು ನಿಮಗೆ ಕ್ಲಾರಿಫಿಕೇಷನ್ ಇರಲಿ. ಮೇನ್ ಏನು ಥಿಂಗ್ ಅಂದರೆ ನೀವು ನೆಕ್ಸ್ಟ್ ರೌಂಡಲ್ಲಿ ಯಾವುದು ಸೀಟ್ಸ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಯಾವುದು KCETನ ಒಳ್ಳೆ ನೀಟ್ ಬಂದರೆ ನೀಟ್ ಆ್ಯಡ್ ಮಾಡ್ಬೋದು, ಬಟ್ KCETದು ಯಾವುದು ಆ್ಯಡ್ ಮಾಡೋಕ್ಕಲ್ಲ. ಇನ್ ಕೇಸು ಹೊಸ ಕಾಲೇಜ್ ಯಾವ್ದಾದ್ರು ಬಂದರೆ ಅದನ್ನ ಆ್ಯಡ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾರೆ. ಹೊಸ ಕಾಲೇಜು ಸೀಟ್ಸ್ ಇಲ್ಲ ಹೊಸ ಕಾಲೇಜ್ ಬಂದರೆ ಅವಾಗ ಆ್ಯಡ್ ಮಾಡೋಕ್ಕೆ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ. ಸೊ ಇದು ಕ್ಲಾರಿಫಿಕೇಷನ್ ಇರಲಿ. ಸೊ ನೆಕ್ಸ್ಟು ಕಟಾಪ್ ಬಗ್ಗೆ ಹೆಂಗೆ ಕೇಳ್ತಾ ಇದ್ರು ಫ್ರೆಂಡ್ಸ್. ಈಗ ನೀವು ಕಟಾಪ್ ನೋಡ್ಕೊಳ್ಳಿ, ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಇವಾಗ ಆಲ್ರೆಡಿ ಆಪ್ಷನ್ ನೀವು ಟಾಪ್ ಟು ಲೋನ್ ಹಾಕಿರ್ತೀರ. ಈ ಕಟಾಪ್ ಚೆಕ್ ಮಾಡ್ಕೊಳ್ಳಿ, ಮೇಲೆದಿಂದ ಚಾನ್ಸಸ್ ಇದೆ ಅಂತ. ಇನ್ನು ಹೋಲ್ಡ್ ಮಾಡಿಕೊಂಡು ಮೇಲೆ ಸಿಕ್ಕೋ ಚಾನ್ಸಸ್ ಇದೆ ಸೆಕೆಂಡ್ ರೌಂಡಲ್ಲಿ. ಯಾಕಂದ್ರೆ ಸ್ವಲ್ಪ ಜನ ಹೋಗ್ತಾರೆ, ಕಾಮೆಡ್ಗೆ ಹೋಗ್ತಾರೆ, JEEಗೆ ಹೋಗ್ತಾರೆ. ನೀಟ್ ಸಿಕ್ಕರೆ ಅವ್ರ ಸೀಟ್ಸು ಇಲ್ಲಿ ಉಳಿಯುತ್ತೆ. ನೀಟ್ ಅವರು ಇಂಜಿನಿಯರ್ ಕೂಡ ಮಾಡಿರ್ತಾರೆ. ಸೊ ಅದು ಸಿಟ್ಟರೆ ಇಲ್ಲಿ ಸೀಟ್ ಉಳಿಯುತ್ತೆ. ಸೊ ಇದು ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ ಜಾಸ್ತಿ ಜನ. ಅದಕ್ಕೋಸ್ಕರ ಇದನ್ನು ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ರೇಂಜ್ ಇರ್ತದೆ. ನೆಕ್ಸ್ಟ್ ರೌಂಡಲ್ಲಿ ನೀವು ಮೇಲೆ ಕಾಲೇಜ್ನ ಬೇಕಾದ್ರೆ ಹೋಲ್ಡ್ ಮಾಡ್ಕೊಂಡಿದ್ರೆ ಮೇಲೆ ಕಾಲೇಜ್ನ ಡಿಲೀಟ್ ಮಾಡ್ಕೋಬೋದು, ಮಾಡಿಫಿಕೇಶನ್ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ಬೇಕಾದ್ರೆ ಇಟ್ಕೊಂಡು, ಯಾವುದು ಇಲ್ಲ ಅಂದರೆ ಈಗ ಏನು ಸಿಕ್ಕಿರ್ತದೆ ಈ ಫಸ್ಟ್ ರೌಂಡಲ್ಲಿ ಇದಕ್ಕೆ ಹೋಗಲೇಬೇಕಾಗುತ್ತೆ. ಸೊ ನನ್ನ ಸಜೆಷನ್ ಇದೆ ಸೆಕೆಂಡ್ ರೌಂಡ್ ತನಕ ವೇಟ್ ಮಾಡಿ. ಯಾಕಂದ್ರೆ ಭಾಳ ಸ್ಟೂಡೆಂಟ್ಸ್ ಹೋಗೋದು ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಕಾಮೆಡಿಕೆಗೆಲ್ಲ JEEಗೆಲ್ಲ ಹೋಗೋದಿರುತ್ತೆ. ಸೊ ನೀಟ್ ಅಂತೂ ಆಲ್ಮೋಸ್ಟ್ ಹೋಗೋದು ಈಗ ಆಪ್ಷನ್ ಮಾಡಿಬಿಟ್ಟಿರ್ತಾರೆ. ಸೊ ನೀಟ್ ಸಿಗ್ತಾರೆ ಅವ್ರಿಗೆ ಇಂಜಿನಿಯರಿಂಗ್ ಸೀಟು ನಿಮ್ಗೆ ಉಳಿತದು. ಅದಕ್ಕೋಸ್ಕರ ಯಾರು ಬೆಟರ್ ಕಾಲೇಜು, ಯಾರು 100% ನಂಗೆ ಅದೇ ಕಾಲೇಜ್ ಬೇಕನ್ನೋರು ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಂಡು ನೀವು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೋಬೋದು. ಇನ್ ಕೇಸ್ ಯಾರಿಗಾದರೂ ಚಾಯ್ಸ್ 2 ತೊಗೊಂಡು ಹೋಲ್ಡ್ ಮಾಡ್ಕೊಂಡ್ರೆ ಸೆಕೆಂಡ್ ರೌಂಡ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಓಕೆ. ಸೊ ಇದು ಅಪ್ಡೇಟ್ ಆಗಿತ್ತು. ಎಲ್ರಿಗೂ ಆಲ್ ದ ಬೆಸ್ಟು. ನೆಕ್ಸ್ಟ್ ನಾನು ಕಂಪ್ಲೀಟ್ ಇಂಜಿನಿಯರಿಂಗ್ ಕೂಡ ಅಪ್ಡೇಟ್ ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.